ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮಕ್ಕಳಿಗೆ ಸ್ವಲ್ಪ ಬೂಸ್ಟು ಬಿಸ್ಕೆಟ್ ತಿನ್ನೋಕ್ಕೆ ಕೊಟ್ಟು ಅಕ್ಕಿ ಹಿಟ್ಟು ರುಬ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ತಿಂಡಿಗೆ ದೋಸೆ ಮಾಡೋದಕ್ಕೆ ಅಂತೇಳಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸ್ವಲ್ಪ ತುಳಸಿ ಕಟ್ಟೆಗೆ ರಂಗೋಲಿ ಎಲ್ಲ ಹಾಕಿ ಪಾತ್ರೆ ಸ್ವಲ್ಪ ಇದ್ವು, ಅದನ್ನೆಲ್ಲ ಜೋಡಿಸ್ಕೊಂಡು ಹಾಗೆ ಸ್ವಲ್ಪ ಪಾತ್ರೆ ವಾಶ್ ಮಾಡಿಕೊಂಡೆ. ಹಾಗೆ ನನಗೆ ಸ್ವಲ್ಪ ಟೀಗೆ ಇಟ್ಕೊಳ್ತಾ ಇದ್ದೀನಿ. ನಾನು ಹಾಲಿನ ಕೆನೆನೂ ಎತ್ತಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ನೋಡಿ, ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿದೆ. ನಾನು ಅದರಲ್ಲಿ ಅರ್ಧ ಹಿಟ್ಟನ್ನು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಕೊಳ್ತೀನಿ. ನಾನು ನೈಟೇ ಉಪ್ಪಾಕಿ ಕಲಸಿಡೋದಿಲ್ಲ, ಈಗ ಉಪ್ಪಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಟೀನೂ ಆಗಿದೆ. ನಾನು ಟೀನ ಕುಡ್ಕೊಂಡು ಸ್ವಲ್ಪ ಅಂಡೆ ಒಲೆಗೆ ಉರಿ ಹಾಕಬೇಕು. ನಮ್ಮನೇಲಿ ಸೋಲಾರ್ ಇಲ್ಲ, ಅಂಡೆ ಒಲೆನೇ. ಅಮ್ಮ ಸ್ವಲ್ಪ ತೆಂಗಿನಕಾಯಿ ಕೊಟ್ಟು ಕಳಿಸಿದ್ರು, ಅದನ್ನು ತೆಕ್ಕೊಂಡು ತುರಿದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ಅದರಲ್ಲೇ ಚಟ್ನಿಗೂ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ನಾನು ತುರಿದು ಫ್ರೀಝರಲ್ಲಿ ಇಟ್ಬಿಡ್ತೀನಿ, ಆವಾಗ ಎಷ್ಟು ದಿನ ಆದರೂ ಚೆನ್ನಾಗಿರುತ್ತೆ, ಬೇಗ ಹಾಳಾಗೋದಿಲ್ಲ. ಈಚೆ ಸೈಡು ಹಾಲು ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಹಾಲು ಕೂಡ ಕುದಿ ಬಂತು. ಹಾಗೆ ಹಸ್ಬೆಂಡಿಗೆ ಸ್ವಲ್ಪ ಕಾಫಿನೂ ಮಾಡಿಕೊಡ್ಬೇಕು. ಹಾಗೆ ದೋಸೆಗೆ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಕಾಯಿ ಚಟ್ನಿ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ, ಕಾಯಿ, ಒಂದು 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಈಗ ಚಟ್ನಿನೂ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕು, ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂದರೆ ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಷ್ಟೇ ಸಾಕು, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಒಗ್ಗರಣೆನೂ ಕೊಟ್ಕೊಂಡಾಯಿತು. ಇನ್ನೊಂದು ಸೈಡು ಮಕ್ಕಳಿಗೆ, ಹಸ್ಬೆಂಡಿಗೆಲ್ಲ ತಿಂಡಿ ಪ್ರಿಪೇರ್ ಮಾಡ್ಕೊಳ್ತೀನಿ. ನಾನು ಅದಕ್ಕೆ 3 ಸ್ಪೂನ್ ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ದೋಸೆ ಹುಯ್ಯೋಕ್ಕೆ. ಮಕ್ಕಳಿಗೂ ಸ್ಕೂಲಿಗೂ ಟೈಮ್ ಆಗಿದೆ, ಹಂಗಾಗಿ ಬೇಗ ಬೇಗ ದೋಸೆ ಹುಯ್ಕೊಳ್ತಾ ಇದ್ದೀನಿ. ಅವರಿಗೂ ಫಸ್ಟ್ ತಿನ್ನೋಕ್ಕೆ ಕೊಟ್ಬಿಡ್ತೀನಿ, ಆಮೇಲೆ ನಾನು ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಳ್ತೀನಿ. ಫಸ್ಟೇ ಲಂಚ್ ಬಾಕ್ಸಿಗೆ ಹಾಕ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅವರಿಗೆ. ಸ್ವಲ್ಪ ಚಿಕನ್ ಸಾರಿತ್ತು, ಚಿಕನ್ ಸಾರಲ್ಲಿ ಇಲ್ಲಿ ಮಳಿಗೆ ತಿಂಡಿ ತಿಂದ್ಕೊಂಡ್ರು. ಮಧ್ಯಾಹ್ನ ಸ್ಕೂಲಿಗೆ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ಈಗ ಹಸ್ಬೆಂಡಿಗೂ ತಿಂಡಿ ಕೊಡ್ತೀನಿ. ಈಗ ಮಕ್ಕಳದು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಈಗ ಅವರು ತಿಂಡಿ ತಿಂದು ಹೊರಟಿದ್ದಾರೆ. ಅವ್ರನ್ನ ಕಳಿಸ್ಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಕೊಂಡು ನಾನು ತಿಂಡಿನೂ ಮುಗಿಸ್ಕೊಂಡೆ. ಹಸ್ಬೆಂಡು ಮಕ್ಕಳನ್ನ ಬಿಟ್ಟು ಬರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಂದಿದ್ದರು, ಅದನ್ನೆಲ್ಲ ಸೋಸಿ ಎತ್ತಿಟ್ಕೊಂಡು ಈಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಅಡುಗೆ ಏನು ಅಂದರೆ ರಸಮ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಸಾರು ಇತ್ತಲ್ವ, ಹಂಗಾಗಿ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಟೊಮೊಟೊನ ಒಂದು ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಹುಣಸೆ ಹಣ್ಣು, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು 2 ವಿಷಲ್ ಬರೆಸ್ಕೊಳ್ಳೋಣ, ಆಗ ಚೆನ್ನಾಗಿ ಬೆಂದಿರುತ್ತೆ. ಈ ಕಡೆ ನಾನು ರಸಮ್ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಜೀರಿಗೆ, ಹಾಗೆ ಒಂದು 2 ಸ್ಪೂನು ಕಾಳು ಮೆಣಸು, ಒಂದು 4ರಿಂದ 5 ಒಣಗಿದ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳೋಣ. ಹಾಗೆ ನಾನು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಒಂದು 2 ಬೆಳ್ಳುಳ್ಳಿ, ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಜಜ್ಜಿಟ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊನೂ ಬೆಂದಿದೆ, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಒಂದು ಜಾರಿಗೆ ಹಾಕ್ಕೊಳ್ತೀನಿ. ಸಿಪ್ಪೆ ಸಮೇತ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಈಗ ಇದನ್ನು ನಯಸ್ಸಾಗಿ ರುಬ್ಕೊಳ್ಳೋಣ, ತರಿ ಇದ್ದರೂ ಚೆನ್ನಾಗಿರುತ್ತೆ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಬೇಯೋಕ್ಕೆ ಹುಣ್ಸೆಹಣ್ಣು ಹಾಕಿದ್ವಲ್ವ, ಅದನ್ನು ಸ್ವಲ್ಪ ಕಿವುಚ್ಬಿಟ್ಟು ಇದ್ರ ಜೊತೆನೇ, ಈ ರಸದ ಜೊತೆನೇ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೋಬೇಕಷ್ಟೇ ಹುಣ್ಸೆಹಣ್ಣು, ತುಂಬ ಹಾಕಿದರೆ ಹುಳಿ ಆಗಿಬಿಡುತ್ತೆ. ಈಗ ನೋಡಿ, ಹಿಂಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ.
ನಾನು ಬೆಳ್ಳುಳ್ಳಿ ಜಜ್ಜಿದ್ನಲ್ವ, ಆ ಬೆಳ್ಳುಳ್ಳಿನ 2 ಸ್ಪೂನಷ್ಟು ಈ ರಸಕ್ಕೆ ಹಾಕಿಬಿಟ್ಟು ಕುದಿಯೋದಕ್ಕಿಡೋಣ ಕಲಸಿ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳೋಣ. ಈಗ ರುಬ್ಬಿಟ್ಟಿರೋ ಪುಡಿನ, ರಸಂ ಪುಡಿನ ಇದಕ್ಕೆ ಹಾಕ್ಬಿಟ್ಟು ಹಾಗೆ ಒಂಚೂರು ಮಿಕ್ಸ್ ಮಾಡಿ ಕುದಿಯೋಕ್ಕಿಡೋಣ. ಹಾಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕ್ಕೊಳ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಹಾಗೆ ನಿಧಾನಕ್ಕೆ ತಿರುಗಿಸ್ಕೊಡ್ಬೇಕು, ಲೋ ಫ್ಲೇಮಲ್ಲಿ ಇದು ಮಾಡ್ಕೋಬೇಕು. ಈಗ ಒಗ್ಗರಣೆನೂ ರೆಡಿಯಾಗಿದೆ. ನಾನು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಆಮೇಲೆ ಒಣಗಿದ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನೋಡಿ. ಲೈಟಾಗಿ ಕುದಿ ಬಂದರೆ ಸಾಕು. ಈಗ ಕುದಿ ಬರ್ತಿದೆಯಲ್ಲ, ಆಫ್ ಮಾಡ್ಕೊಳ್ಳೋಣ. ಈ ಕಡೆ ರಸಮ್ಮು ರೆಡಿಯಾಗಿದೆ. ಈ ಥರ ಹುಷಾರಿಲ್ದಾಗ ಮಾಡ್ಕೊಂಡು ಕುಡಿದ್ರೆ, ಗಂಟ್ಲೆಲ್ಲ ಕಟ್ಟಿದರೆ ರಿಲೀಫ್ ಆಗುತ್ತೆ. ರಸಮ್ ರೆಡಿಯಾಗಿದೆ. ಇನ್ನೊಂದು ಸೈಡು ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅನ್ನ ಆಗೋಷ್ಟರಲ್ಲಿ ನಾನು ಬಟ್ಟೆ ವಾಶ್ ಮಾಡಿಟ್ಟಿದ್ದೆ, ಆ ಬಟ್ಟೆನೆಲ್ಲ ಒಣಗಾಕೊಳ್ಳೋಣ. ಮಳೆ ಬೇರೆ ಬರೋಂಗಾಗಿದೆ. ಈಗ ಅಡುಗೆನೂ ರೆಡಿಯಾಗಿದೆ. ನಾನು ಊಟ ಮುಗಿಸ್ಕೊಂಡು ಮಕ್ಳನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್. ಆಲ್ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ.